ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆನೂ ನಮ್ಮ ಮನೆಯಲ್ಲಿ ನಡೆದಂಥ ಕೋವಿಡ್ ಸಿಚುವೇಶನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಲಾಸ್ಟ್ ವ್ಲಾಗ್ ಅಂದರೆ ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗಲ್ಲಿ ನೀವು ನೋಡೇ ಇರ್ತೀರಾ. ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಪುನೀತ್ಗೆ ಯಾವ ರೀತಿಯಾಗಿ ನೆಬ್ಲೈಸೇಷನ್ ಎಲ್ಲ ಕೊಡ್ತಾ ಇದ್ವಿ ನಾವು ಅಂತ. ಸೊ ಅವತ್ತು ನಾನು ನಿಮಗೆ ಹೇಳಿದೆ ಕೂಡ, ಪುನೀತ್ಗೆ ಕೋವಿಡ್ ಟೆಸ್ಟ್ನ ಮಾಡಿಸಿದ್ದೀವಿ, ರಿಪೋರ್ಟ್ ಏನು ಬರುತ್ತೋ ಗೊತ್ತಿಲ್ಲ ಅಂತ. ಸೊ ರಿಪೋರ್ಟ್ ಏನು ಬಂತು ಹಾಗೂ ನಾವು ಯಾವ ರೀತಿಯಾಗಿ ಅದನ್ನೆಲ್ಲ ಡೀಲ್ ಮಾಡಿದ್ವಿ ಅಂತ ಪ್ರತಿಯೊಂದು ಲೈಕ್ ಫ್ರಮ್ ದ ಸ್ಟಾರ್ಟಿಂದ ನಿಮಗೆ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಟ್ ಯಾರಿಗೆ ಒಬ್ರಿಗೆ ಹೆಲ್ಪ್ ಆದ್ರೂ ಕೂಡ ನನಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನಿಸುತ್ತೆ. ಸೊ ಅದಕ್ಕೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೋವಿಡ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ, ಸ್ಪೆಷಲಿ ಈ ಒಮಿಕ್ರಾನ್ ವೇರಿಯಂಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನಲ್ಲಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಆಮೇಲೆ ತುಂಬ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅನ್ನಿಸ್ತು ಅಂದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಬೋದು. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಬೋದು. ಸೊ ಯಾರಿಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದು ಸ್ವಲ್ಪ ಮಟ್ಟಿಗಾದರೂ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಆ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಲಿ, ಫನ್ ವೀಡಿಯೋಸ್ ಆಗಲಿ, ಡೈಲಿ ವ್ಲಾಗ್ಸ್ ಪ್ರತಿಯೊಂದನ್ನು ಮಾಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ನನ್ನ ವೀಡಿಯೋಸ್ ನೋಡೋದು ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ತಡ ಮಾಡದಂತೆ ಏನಾಯಿತು ಅಂತ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಬೇಸಿಕಲಿ ಹೇಳಬೇಕು ಅಂದರೆ, ಫ್ರಮ್ ದ ಸ್ಟಾರ್ಟ್ ಹೇಳಬೇಕು ಅಂದರೆ, ಫಸ್ಟ್ ಲಕ್ಷಿತ್ಗೆ ಹುಷಾರು ತಪ್ಪಿದ್ದು. ಅಂದರೆ ಮಂಡ್ಯದಲ್ಲಿದ್ದಾಗ ಲಕ್ಷಿತ್ಗೆ ತುಂಬಾ ಜಾಸ್ತಿ ಕೋಲ್ಡ್ ಮತ್ತು ಕಫ್ ಸ್ಟಾರ್ಟ್ ಆಯಿತು. ಅವನಿಗೆ ತುಂಬಾ ಜಾಸ್ತಿ ಕೋಲ್ಡ್ ಸ್ಟಾರ್ಟ್ ಆಯಿತು. ಅವನಿಗೆ ಫೀವರ್ ಕೂಡ ಒಂದೆರಡು ಸತಿ ಬಂತು, ಬಟ್ ಫೀವರ್ದು ಔಷಧಿ ಆಗ್ತಿದೆ. ಸೊ ಅದು ಪರವಾಗಿಲ್ಲ ಥರ ಆಯಿತು. ಬಟ್ ಕೋಲ್ಡ್ ಕೂಡ ತುಂಬ ಜಾಸ್ತಿ ಸ್ಟಾರ್ಟ್ ಆಯಿತು. ಮತ್ತು ಆ ನಂತರ ನಾವು ನ್ಯೂ ಇಯರ್ಗೆ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ನ್ಯೂ ಇಯರ್ಗೆ ಬ್ಯಾಂಗ್ಳೂರಿಗೆ ಬಂದಾಗ ಅಷ್ಟರಲ್ಲಿ ಅವನಿಗೂ ಕೂಡ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಕೋಲ್ಡ್. ಆಮೇಲೆ ಹಾಗೆ ಎಲ್ಲ ಮೆಡಿಕೇಶನ್ಸ್ ಅವನಿಗೆ ನಾರ್ಮಲ್ ಕಫ್ ಸಿರಪ್, ಒಂದು ಕೋಲ್ಡ್ ಸಿರಪ್ ಮತ್ತು ಫೀವರ್ ಸಿರಪ್, ಈ 3 ಮಾತ್ರ ನಾನು ಕೊಡ್ತಾ ಇದ್ದೆ. ಸೊ 1 ವೀಕ್ ಆದಮೇಲೆ, ಲೈಕ್ ಬ್ಯಾಂಗ್ಳೂರಿಗೆ ಬಂದು 1 ವೀಕ್ ಆದಮೇಲೆ ಅವನು ಹುಷಾರಾದ. ಅವನಿಗೆ ಹುಷಾರಾಗಕ್ಕೆ 1-2 ದಿವಸ ಮುಂಚೆ ನನಗೆ ತುಂಬ ಜಾಸ್ತಿ ಕೋಲ್ಡ್ ಸ್ಟಾರ್ಟ್ ಆಯಿತು, ಮತ್ತು ಫುಲ್ ಬಾಡಿ ಪೇಯ್ನ್ ಮತ್ತು ಫೀವರ್ ಸ್ಟಾರ್ಟ್ ಆಯಿತು. ಮಮ್ಮಿಗೂ ಕೂಡ ಸ್ಟಾರ್ಟ್ ಆಯಿತು. ಸೊ ನಮಗೂ ಕೂಡ ಅದೊಂದು ಫುಲ್ ಹೇಳ್ತಾರಲ್ಲ, ಮತ್ತೆ ಅದೇ ರಿಪೀಟ್ ಆಯಿತು. ಸೊ ಕೋಲ್ಡ್ ಆಯಿತು, ಕಾಫ್ ಆಯಿತು, ತುಂಬಾ ಹೆವಿ ಕಾಫ್. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಕಾಫ್ ಇನ್ನೂ ಕೂಡ ಹೋಗಿಲ್ಲ, ಸ್ವಲ್ಪ ಹಾಗೆ ಇದ್ದೆ. ಸೊ ಡ್ರೈ ಕಫ್ ಇರುತ್ತೆ ಅದು. ಸೊ ತುಂಬಾ ಕಫ್ ಅಂದರೆ ಕಾಫ್ ಮಾಡಿ 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 ಕೆಮ್ಮಿ ಫುಲ್ ಇದೆಲ್ಲ ಚೆಸ್ಟ್ ಪೇನ್ ಆಗಿಬಿಡೋದು, ಅಷ್ಟು ಕಾಫ್ ಇರುತ್ತೆ. ಸೊ ಅದಾದಮೇಲೆ ಫೀವರ್ ಕೂಡ 2 ಡೇಸ್ ಅಷ್ಟೇ ಫೀವರ್ ಬಂದಿದ್ದು. ಬಾಡಿ ಪೇಯ್ನ್ ತುಂಬ ಇತ್ತು, ಒಂಥರ ಬೋನ್ಸ್ ಎಲ್ಲ ತುಂಬ ವೀಕ್ ಆಗಿಬಿಟ್ಟಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ನಾನು ಕೂಡ ಹುಷಾರಾದೆ ಅಂದ್ಕೊಳ್ಳಿ, ಲೈಕ್ ಒಂದು 60-70% ಅಷ್ಟು ನಾನು ಕೂಡ ಓಕೆ ಫೈನ್ ಸ್ಟೇಬಲ್ ಆದೆ ಅಂತ ಅನ್ನಿಸ್ತು. ಆನಂತರ ಪುನೀತ್ಗೆ ಸ್ಟಾರ್ಟ್ ಆಯಿತು. ಸೊ ಪುನೀತ್ಗೆ ಯಾವ ರೀತಿಯಾಗಿ ಅಂದರೆ, ಅವ್ರಿಗೂ ಕೂಡ ಸೇಮ್ ಅದೇ, ನೋಸ್ ಬ್ಲಾಕ್ ಆಗಿಬಿಡೋದು, ತುಂಬ ನೆಗಡೆ, ತುಂಬಾ ಜಾಸ್ತಿ ಕೆಮ್ಮು, ಮತ್ತು ತುಂಬ ಮೈಕೈ ನೋವು, ಜ್ವರ ಆ ಥರ ಇತ್ತು. ಮಾಮೂಲಿ ಮೆಡಿಕೇಶನ್ ಏನಿಲ್ಲ, ಪೇನ್ ಕಿಲ್ಲರ್ ತಗೋತಾ ಇದ್ವಿ ಮೈಕೈ ನೋವಿಗೆ, ಪ್ಯಾರಾಸಿಟಮಾಲ್ ತಗೋತಾ ಇದ್ವಿ ತುಂಬ ಫೀವರ್ ಇದ್ದಿದ್ದಕ್ಕೆ. ಮತ್ತು ಇದು ನೆಗಡೆ ಮಾತ್ರೆ ತಗೋತಾ ಇದ್ವಿ, ಕಫ್ಗೆ ಸಿರಪ್ ತಗೋತಾ ಇದ್ವಿ. ಸೊ ನಾನು ಏನೆಲ್ಲ ಮೆಡಿಕೇಶನ್ಸ್ ತಗೋತಿದ್ವೋ ಅದೆಲ್ಲ ಪಕ್ಕದಲ್ಲಿ ಇಲ್ಲಿ ಇಮೇಜ್ ಹಾಕ್ತಾ ಇರ್ತೀನಿ ಅದರದ್ದು, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನೇ ಮಾಡ್ತಾ ಇದ್ವಿ. ಪುನೀತ್ ಕೂಡ ಆಲ್ಮೋಸ್ಟ್ ಹುಷಾರಾಗಿದ್ರು. ಅದು ಹುಷಾರಾದ ಮೇಲೇ ನಾವು ಲೈಕ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದಾಗ ನಾವು ಲೂಲು ಮಾಲ್ಗೆ ಹೋಗಿದ್ವಿ. ಸೊ ನಮ್ಮ ಲೂಲು ಮಾಲ್ದು ಕೂಡ ವಿಡಿಯೋನ ನೀವು ನೋಡಿರ್ತೀರಾ. ಸೊ ಲೂಲು ಮಾಲ್ಗೆ ಹೋಗಿದ್ವಿ, ಬಿಕಾಸ್ ಅದನ್ನ ನೆಕ್ಸ್ಟ್ ಡೇ ನಾವು ಮಂಡ್ಯಕ್ಕೆ ವಾಪಸ್ ಹೋಗ್ತಾ ಇದ್ವಿ. ಸೊ ಲೂಲು ಮಾಲ್ಗೆ ಹೋಗಿ ಬಂದ್ವಿ. ನೆಕ್ಸ್ಟ್ ಡೇ ಮಂಡ್ಯಕ್ಕೆ ಹೋದ್ವಿ. ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಪುನೀತ್ಗೆ ತುಂಬಾ ಜಾಸ್ತಿ, ಲೈಕ್ ಕಾರಲ್ಲೇ ತುಂಬ ಜಾಸ್ತಿ ಬಾಡಿ ಪೇನ್ ಸ್ಟಾರ್ಟ್ ಆಯಿತು. ಸೊ ಬಾಡಿ ಪೇನ್ ಸ್ಟಾರ್ಟ್ ಆಯಿತು. ಓಕೆ ಫೈನ್, ಡ್ರೈವ್ ಮಾಡ್ತಾ ಇದ್ರಲ್ಲ ಅದಕ್ಕೋ ಏನೋ ಇಲ್ಲ, ನಿನ್ನೆ ರಾತ್ರಿ ಲೂಲು ಮಾಲಲ್ಲಿ ಹೋಗ್ಬಿಟ್ಟು ತುಂಬ ಜಾಸ್ತಿ ಆಟ ಆಡ್ಕೊಂಡು ಬಂದಿದ್ವಿ, ಸೊ ಅದರಿಂದ ಇರಬೇಕು ಅನ್ನೋ ಅಂದ್ಕೊಂಡು ಆ ಒಂದು ಮೈಂಡ್ ಸೆಟ್ಟಲ್ಲಿ ಮಾತ್ರ ಇದ್ದಿತ್ತು ನಾವು. ಸೊ ಮಂಡ್ಯಕ್ಕೆ ಹೋದ್ಮೇಲೆ ಕೂಡ ಅವತ್ತು ರೆಸ್ಟ್ ಮಾಡಿದ್ರು ಅವರು. ಮತ್ತೆ ನೆಕ್ಸ್ಟ್ ಡೇ ಅವ್ರಿಗೆ ಮತ್ತೆ ಅದೇ ರೀತಿಯಾಗಿ ತುಂಬ ನೋಸ್ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಜಾಸ್ತಿ ಡ್ರೈ ಕಫ್ ಇತ್ತು ಪುನೀತ್ಗೆ. ಇಲ್ಲಿ ಗಂಟ್ಲ ಹತ್ರನೇ, ಅಂದರೆ ಈ ಒಂದು ಪಾರ್ಟಲ್ಲೇ ಕಫ್ ಎಲ್ಲ ತುಂಬ ಸೇರ್ಕೊಂಡ್ಬಿಡ್ತಿತ್ತು ಅವ್ರಿಗೆ. ಅಂದರೆ ಅದನ್ನ ಹುಗಿಯೋಕ್ಕೂ ಆಗ್ತಿರಲಿಲ್ಲ, ಇಲ್ಲಿ ಒಂಥರ ಸುತ್ತ ಹೊಡಿತಿದೆ ಅನ್ನೋ ಥರ ಒಂದು ಫೀಲಿಂಗು. ಸೊ ಅದೇ ರೀತಿಯಾಗಿ ಆಯಿತು. ತುಂಬಾ ಜಾಸ್ತಿ ಫೀವರ್ ಬಂತು ಅವ್ರಿಗೆ, ಡೈಲಿ ಫೀವರ್.
3 days ಕಂಟಿನ್ಯೂಸ್ಲಿ ಅವ್ರು ಪ್ಯಾರಾಸಿಟಮಾಲ್ ತಗೊಂಡಿದ್ದಾರೆ. ಸ್ಟಾರ್ಟಿಂಗ್ ಅಂದರೆ ನಾವು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಪ್ಯಾರಾಸಿಟಮಾಲ್, ಪೇನ್ ಕಿಲ್ಲರ್ಸ್ ತಗೊಂಡಿದ್ದಾರೆ, ಮತ್ತೆ ನೆಗಡಿ ಮಾತ್ರೆ, ಕೆಮ್ಮಿನ ಸಿರಪ್ ಕುಡಿತಾ ಇದ್ರು. ಏನಕ್ಕೂ ಅದು ಏನು ಬಗ್ಗಿಲ್ಲ ಅನ್ಕೊಳ್ಳಿ. ಸೊ ಇದೇ ರೀತಿಯಾಗಿ ನಡೀತಾನೆ ಇತ್ತು. 3 days ಆದಮೇಲೆ ಅವತ್ತಿನ ದಿವಸ ತುಂಬಾನೇ ಜಾಸ್ತಿ ಸುಸ್ತಾಯ್ತು. ಅಂದರೆ ಹಬ್ಬದ ದಿವಸ ರಾತ್ರಿ ಅವ್ರಿಗೆ ತುಂಬಾನೇ ಜಾಸ್ತಿ ಒಂದು ಸ್ವಲ್ಪ ಸುಸ್ತಾಗೋಯ್ತು. ಸೊ ಅವತ್ತು ಏನು ಮಾಡಿದ್ವಿ, ಅವತ್ತು ನಾನು ಅವ್ರಿಗೆ ಪೇನ್ ಕಿಲ್ಲರ್, ಪ್ಯಾರಾಸಿಟಮಾಲ್ ಎರಡು ಒಟ್ಟಿಗೆ ಕೊಟ್ಟೆ. ಸೊ ಒಟ್ಟಿಗೆ ಕೊಟ್ಟಿದ್ದಾಗ ಅವ್ರಿಗೆ ಸ್ವಲ್ಪ ಓಕೆ ಫೈನ್ ರಿಲ್ಯಾಕ್ಸ್ ಅನ್ನಿಸ್ತು. ಅದಾದ ನಂತರ ಬೆಳಗ್ಗೆ ಏನಾಯ್ತು, ಆರಾಮಾಗೇ ಇದ್ರು. ಸೊ ಬೆಳಗ್ಗೆ ಬಂದು ವರ್ಷ ತಡ್ಕು ಮಾಡ್ತೀವಲ್ಲ ಹಬ್ಬದ ನೆಕ್ಸ್ಟ್ ದಿವಸ ವರ್ಷ ತಡ್ಕು ಥರ ಮಾಡ್ತೀವಿ, ನಾನ್ ವೆಜ್ ಮಾಡ್ತೀವಿ. ಸೊ ಅವತ್ತು ನಾನ್ ವೆಜ್ ಮಾಡಿದ್ವಿ ಮನೇಲಿ. ನಾನ್ ವೆಜ್ ಮಧ್ಯಾಹ್ನ ಕೂಡ ಕ್ಲೀನಾಗಿ ಊಟ ಮಾಡಿದ್ರು. ಸೊ ಊಟ ಎಲ್ಲ ಆದಮೇಲೆ ಸಂಜೆ ಆಗ್ತಾ ಅವ್ರಿಗೆ ತುಂಬಾನೇ ಜಾಸ್ತಿ ಇಶ್ಯೂ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದು ಲೈಕ್ ತುಂಬಾನೇ ಜಾಸ್ತಿ ಒಂಥರ ಬ್ರೆತ್ಲೆಸ್ನೆಸ್ ಅನ್ಸೋದು, ಆ ಥರ ಸಫೋಕೇಟ್ ಆಗ್ತಾ ಇದೆ, ಉಸಿರಾಡಕ್ಕೆ ನೀಟಾಗಿ ಆಗ್ತಾ ಇಲ್ಲ ಅನ್ನೋ ಥರ ಅನ್ಸೋದು, ಆ ಥರ ಆಯಿತು. ಸೊ ನನಗಂತೂ ಸಕ್ಕತ್ ಹೆದರಿಕೆ ಆಗ್ಬಿಟ್ಟಿತ್ತು, ಸೀರಿಯಸ್ಲಿ ಹೇಳ್ತೀನಿ. ಸೊ ಆ ಟೈಮಲ್ಲಿ ನಾನೇನು ವೀಡಿಯೋ ಕೂಡ ನನ್ನ ತಲೆನೇ ಓಡಲಿಲ್ಲ ಹೇಳಬೇಕು ಅಂದರೆ. ಬಿಕಾಸ್ ಅವರು ತುಂಬಾನೇ ವೀಕ್ ಆಗ್ತಾ ಇದ್ದಿದ್ದನ್ನು ನಾನು ನೋಡಿದೆ. ಸಖತ್ ವೀಕ್ ಆಗಿಬಿಟ್ಟಿದ್ರು ಅವರು. ಸೊ ತುಂಬ ಏನು ಮೆಡಿಕೇಶನ್ಸ್ ಕೊಟ್ಟರು ಅದನ್ನ ಬೇರ್ ಮಾಡ್ಕೊಳ್ಳೋಷ್ಟು ಒಂಥರ ವೀಕ್ ಅನ್ನೋ ಥರ, ಬಾಡಿನೇ ಫುಲ್ ವೀಕ್ ಆಗಿಬಿಟ್ಟಿದೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಸಂಜೆ ಆಗೋಯ್ತು, ಮತ್ತೆ ಸಂಡೇ ಆಗಿದ್ದರಿಂದ ನಾವು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಕೂಡ ಹಬ್ಬ ಆ ಟೈಮಲ್ಲಿ ಯಾರೂ ಇರೋದಿಲ್ಲ. ಸೊ ಹೋದ್ವಿ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ. ಫಸ್ಟ್ ಅವ್ರನ್ನ ಕರ್ಕೊಂಡು ಒಂದು 8 o'clock ಹಾಗೆ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಪ್ರೈವೇಟ್ ಹಾಸ್ಪಿಟಲಲ್ಲಿ ನಮ್ಗೆ ಯಾರು ಫಿಸಿಷಿಯನ್ ಯಾರು ಸಿಗಲಿಲ್ಲ. ಸೊ ಅದಾದ ನಂತರ ಮಂಡ್ಯ ಅಂದರೆ ಮಿಮ್ಸ್ ಅಂತ ದೊಡ್ಡ ಆಸ್ಪತ್ರೆ ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದ್ರು, ನೀವು ಇನ್ನೂ 2 days ಬಿಟ್ಕೊಂಡು ಕೋವಿಡ್ ಟೆಸ್ಟ್ ಮಾಡಿ ಅಂತ ಹೇಳಿದ್ರು ಫಸ್ಟ್ ನಮಗೆ ಮಿಮ್ಸಲ್ಲಿ. ಬಟ್ ನಾವು ಆಮೇಲೆ ಅವ್ರಿಗೆ ತುಂಬ ಇನ್ಸಿಸ್ಟ್ ಮಾಡಿದ್ವಿ, ಇಲ್ಲ ಆಗ್ತಾನೆ ಇಲ್ಲ ಅವ್ರಿಗೆ, ನಮಗೆ ಗೊತ್ತಿದೆ ಆಲ್ಮೋಸ್ಟ್ ಅದು ಒಮಿಕ್ರಾನ್ ಥರನೇ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಸೊ ಪ್ಲೀಸ್ ನೀವೊಂದು ರ್ಯಾಪಿಡ್ ಟೆಸ್ಟ್ ಆದರೂ ಮಾಡಿ ಅಂತ. ಬಟ್ ಅವರು ರ್ಯಾಪಿಡ್ ಟೆಸ್ಟ್ ಕೂಡ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅವ್ರು ಡೈರೆಕ್ಟಾಗಿ ಹೇಳಿದಂತೆ, ನಿಮಗೆ ಕೋವಿಡ್ ಇದ್ರೂ ಕೂಡ ನೀವು ಇದೇ ಮೆಡಿಕೇಶನ್ಸ್ ತಗೋಬೇಕು, ನಿಮಗೆ ಕೋವಿಡ್ ಇಲ್ಲಾಂದ್ರೂ ಕೂಡ ಇದೇ ಮೆಡಿಕೇಶನ್ಸ್ ತಗೋಬೇಕು ಅಂತ ಹೇಳಿದ್ರು. ಸೊ ಅವ್ರು ನಮ್ಗೆ ಕೇಳಿದ್ರು ಏನೇನು ಮೆಡಿಕೇಶನ್ಸ್ ಕೊಡ್ತಾ ಇದ್ದೀರಾ ಅಂತ. ಸೊ ನಾವು ಹೇಳಿದ ಮೆಡಿಕೇಶನ್ನೇ ಅವರು ಕೂಡ ನಮಗೆ ಮತ್ತೆ ಅದನ್ನೇ ರೆಫರ್ ಮಾಡಿದ್ರು, ಇದನ್ನೇ ನೀವು ತಗೋಬೇಕಾಗಿರೋದು. ಅದಕ್ಕೆ ಇನ್ನೊಂದು ಆಂಟಿಬಯೋಟಿಕ್ನ ಆ್ಯಡ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಆಗ ಹೇಳಿದ್ರು. ಸೊ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೂ ಕೂಡ ಪುನೀತ್ಗೆ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೆ ಕ್ಲೀನಾಗಿ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಸೊ ನನಗೆ ತುಂಬಾ ಭಯ ಆಗಿತ್ತು. ಬಿಕಾಸ್ ನನಗೆ ಗೊತ್ತಾಯಿತು ಅವ್ರಿಗೆ ಲಂಗ್ಸಲ್ಲಿ ತುಂಬ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅದು ಅಂತ ನನಗೆ ಗೊತ್ತಾಯಿತು. ಬಿಕಾಸ್ ನಾನು ಅದೇ ಸಿಚುವೇಶನ್ ಸೇಮ್ ಡ್ಯಾಡಿ ಜೊತೆ ಕೂಡ ಆಗಿತ್ತು. ಡ್ಯಾಡಿಗೆ ಫಸ್ಟ್ ವೇವ್ ಅಂದರೆ ಫಸ್ಟ್ ಟೈಮ್ ಕೋವಿಡ್ ಅಂತ ಬಂದಾಗ, ಫಸ್ಟ್ ವೇವ್ ಆದಾಗ ಡ್ಯಾಡಿಗೆ ಕೋವಿಡ್ ಇನ್ಫೆಕ್ಟ್ ಆಗಿತ್ತು. ಸೊ ಡ್ಯಾಡಿಯಿಂದ ನಮ್ಮ ಮನೇಲಿ ಎಲ್ರಿಗೂ ಆಗಿತ್ತು. ಲಕ್ಷಿತ್ ಜಸ್ಟ್ 9 ತಿಂಗಳು ಮಗು ಆಗಿದ್ದ. ಸೊ ಅವ್ರಿಗೂ ಕೂಡ ಕೋವಿಡ್ ಇನ್ಫೆಕ್ಟ್ ಆಗಿತ್ತು ಆ ಟೈಮಲ್ಲಿ. ಸೊ ಎಲ್ರಿಗೂ ಆಗಿತ್ತು, ಎಲ್ರಿಗೂ ಕೋವಿಡ್ ಪಾಸಿಟಿವ್ ಆಗಿದ್ವಿ ನಾವು. ನಮಗೆ ಬಟ್ ನಮಗೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇತ್ತು. ಜಸ್ಟ್ ಈ ಥರ ಟೇಸ್ಟ್ ಹೋಯ್ತು, 1-2 ದಿವಸ ಜ್ವರ ಬಂತು, ಟೇಸ್ಟ್ ಹೋಯ್ತು ಅಷ್ಟೇ. ಬಟ್ ಡ್ಯಾಡಿಗೆ ತುಂಬಾ ಜಾಸ್ತಿ ಇನ್ಫೆಕ್ಟ್ ಆಗಿತ್ತು. ಅದು ಅವ್ರಿಗೆ ಫುಲ್ ನಿಮೋನಿಯಾ ಥರ ಆಗಿಬಿಟ್ಟಿತ್ತು. ಸೊ ನನಗೆ ಅದು ಪ್ರಾಪರಾಗಿ ನೆನಪಿತ್ತು ಯಾವ ರೀತಿಯಾಗಿ ಆಗಿತ್ತು ಡ್ಯಾಡಿಗೆ ಅಂತ. ಅದೇ ರೀತಿಯಾಗಿ ಪುನೀತ್ಗೂ ಕೂಡ ಈ ಸತಿ 3rd ವೇವಲ್ಲಿ ಆಗಿದೆ. ಸೊ ಅವ್ರಿಗೆ ತುಂಬ ಇಲ್ಲಿ ತುಂಬ ಇನ್ಫೆಕ್ಟ್ ಆಗಿಬಿಟ್ಟಿದೆ ಅಂತ ಗೊತ್ತಾದ್ಮೇಲೆ ನಾನು ಫಸ್ಟ್ ಮಾಡಿದ್ದೊಂದು ಕೆಲಸ ಏನಪ್ಪ ಅಂದರೆ, ನೆಬಲೈಸೇಷನ್ ಕಿಟ್ನ ತರಿಸ್ದೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 10 ಗಂಟೆ ಅನ್ಕೊಳ್ಳಿ. ಆ ಟೈಮಲ್ಲಿ ಹೋಗ್ಬಿಟ್ಟು ನನ್ನ ಮೈದಾ ಪಾಪ ಹೋಗ್ಬಿಟ್ಟು ಅವ್ರು ನೆಬಲೈಸೇಷನ್ ಕಿಟ್ನ ತೊಗೊಂಬಂದ್ರು. ಸೊ ನೆಬಲೈಸೇಷನ್ ಕಿಟ್ ನನಗೆ ಅದು ಗೊತ್ತಿತ್ತು ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಿದೆ ಅಂತ. ಸೊ ಅವ್ರಿಗೆ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ನೆಬಲೈಸೇಷನ್ ಕಿಟ್, ನಮಗೆ ಈ ಥರ ಕಫ ಜಾಸ್ತಿ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂದರೆ ನಿಮಗೆ ಪ್ರಾಪರ್ ಆಗಿರುವಂಥ ಒಂದು ಮೆಡಿಕೇಶನ್ನ ಕೊಡ್ತಾರೆ. ಸೊ ನಾವು ಯಾವ್ದನ್ನ ಯೂಸ್ ಮಾಡಿದೆ ಅಂತ ನಾನು ಪ್ರತಿಯೊಂದು ನಿಮ್ಗೆ ಇಲ್ಲಿ ಹೇಳ್ತಾ ಇರ್ತೀನಿ, ಸೈಡಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಅದೊಂದು ಮೆಡಿಕೇಶನ್ನ ತೊಗೊಂಬಂದು ಅವ್ರಿಗೆ ನೆಬಲೈಸೇಷನ್ ಕೊಟ್ಟೆ. ಸೊ ಅವ್ರಿಗೆ ನೆಬಲೈಸೇಷನ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಫ್ರೀ ಅನ್ನಿಸ್ತು. ಅದಾದಮೇಲೆ ಮತ್ತೆ ಅದೇ ಡೋಲೋ, ಆ್ಯಂಟಿಬಯೋಟಿಕ್ಕು ಮತ್ತು ನೆಗಡಿ ಮಾತ್ರೆ ಇದೆಲ್ಲನೂ ಕೊಟ್ಟು ಇಡೀ ರಾತ್ರಿ ಮಲಗಿಲ್ಲ ನಾನು. ಸೀರಿಯಸ್ಲಿ ಹೇಳ್ತೀನಿ, ಇಡೀ ರಾತ್ರಿ ಮಲಗಿಲ್ಲ. ಬಿಕಾಸ್ ನೆಬಲೈಸೇಷನ್ ಕಿಟ್ ತೊಗೊಂಡ್ಬರ್ಬೇಕಾದ್ರೆ ಜೊತೆಗೆ ಅವ್ರು ಆಕ್ಸಿಮೀಟರ್ ಕೂಡ ತೊಗೊಂಡ್ಬಂದಿದ್ರು. ಸೊ ಆಕ್ಸಿಮೀಟರಲ್ಲಿ ಪುನೀತ್ಗೆ ಟೆಸ್ಟ್ ಮಾಡಿದಾಗ ಏನಾಗೈತಪ್ಪ ಅಂದರೆ ಅವ್ರಿಗೆ ಅವ್ರದ್ದು ಹಾರ್ಟ್ ರೇಟ್ ಪರ್ ಮಿನಿಟ್ ಅವ್ರ ಯೂಶ್ವಲಿ ನಮ್ಗೆ ಎಷ್ಟಿರುತ್ತೆ, ಒಂದು 75-80 ಆ ಥರ ಇರುತ್ತೆ. 72 to 80 ಈ ಒಂದು ರೇಂಜಲ್ಲಿ ಇರುತ್ತೆ, 80s ರೇಂಜಲ್ಲಿ ಇರುತ್ತೆ. ಸೊ ಪುನೀತ್ಗೆ 138 ಇತ್ತು ಅವ್ರದ್ದು ಹಾರ್ಟ್ ಬೀಟ್ ಪರ್ ಮಿನಿಟ್, 138 ಇತ್ತು. ಸೊ ಅದು ಸಖತ್ ಭಯ ಆಗೋಯ್ತು. ಮತ್ತೆ ಅವ್ರನ್ನ ಕರ್ಕೊಂಡು 10:30 ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ. ಮತ್ತೆ
ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀವಿ, ಇಲ್ಲ ನೀವು ಪ್ಲೀಸ್ ಅವ್ರಿಗೆ ಕೋವಿಡ್ ಟೆಸ್ಟ್ ಮಾಡಿ, ಅವ್ರಿಗೆ ಹಾರ್ಟ್ ರೇಟ್ ಕೂಡ ಇಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತ. ಬಟ್ ಅವ್ರದ್ದು ಆಕ್ಸಿಜನ್ ಲೆವೆಲ್ ಏನಿದೆಯೋ ಅದು ಕರೆಕ್ಟ್ ಆಗಿತ್ತು. ಅವ್ರಿಗೆ 97 ಇತ್ತು, 97, 95 ಆ ಥರ ಅಪ್ ಆ್ಯಂಡ್ ಡೌನ್ ಆಗ್ತಾ ವೇರಿಯೇಷನ್ಸ್ ಆಗ್ತಾ ಇರುತ್ತಲ್ವ, ಆ ಥರ ಇತ್ತು. ಬಟ್ ಇದು ಮಾತ್ರ ಹಾರ್ಟ್ ರೇಟ್ ಮಾತ್ರ ತುಂಬ ಜಾಸ್ತಿ ಇತ್ತು. ಸೊ ಅವಾಗ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳಿದೊಂದೇ, ಹಾರ್ಟ್ ರೇಟ್ ಆ ಥರ ಆಗುತ್ತೆ ಬಿಕಾಸ್ ಅವ್ರ ಬಾಡಿ ಇವಾಗ ತುಂಬಾ ಜಾಸ್ತಿ ಸ್ಟ್ರೆಸ್ಸಲ್ಲಿದೆ. ಸೊ ಅವರು ಕೂಡ ಹೇಳಿದರು ಕೋವಿಡ್ ಪಾಸಿಟಿವೇ ಇರುತ್ತೆ, ನೀವು ಇವಾಗ ರ್ಯಾಪಿಡ್ ಟೆಸ್ಟ್ ಮಾಡಿದ್ರು ಸರಿ ಇಲ್ಲಾಂದ್ರೂ ಸರಿ ಅವ್ರಿಗೆ ಕೋವಿಡ್ ಪಾಸಿಟಿವೇ ಇರುತ್ತೆ. ನೀವು ಅದರಿಂದನೇ ಅವ್ರ ಬಾಡಿ ತುಂಬ ಜಾಸ್ತಿ ಸ್ಟ್ರೆಸ್ಸಲ್ಲಿದೆ. ಬಾಡಿ ತುಂಬ ಜಾಸ್ತಿ ಸ್ಟ್ರೆಸ್ಸಲ್ಲಿದ್ದಾಗ ನಮ್ಮ ಹಾರ್ಟ್ ರೇಟ್ ಕೂಡ ಹಾಗೇನೆ ಇನ್ಕ್ರೀಸ್ ಆಗುತ್ತೆ, ರ್ಯಾಪಿಡಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಂದ್ರೂ ಒಂಥರ ಸಮಾಧಾನನೇ ಇಲ್ಲ. ಸೊ ಓಕೆ ಫೈನ್ ಅಂತ ಮನೆಗೆ ಕರ್ಕೊಂಬಂದ್ವಿ. ಮನೆಗೆ ಕರ್ಕೊಂಬಂದ್ಮೇಲೆ ಅವರು ಮೆಡಿಕೇಶನ್ಸ್ ಎಲ್ಲ ತೊಗೊಂಡು ಮಲ್ಕೊಂಡ್ರು. ಸೊ ಮಲಗಿದ ಮೇಲೆ ಇಡೀ ರಾತ್ರಿ ನಾನು ಅವ್ರದ್ದು ಲೈಕ್ ಎವ್ರಿ 1 ಅವರ್ಗೂ ಎದ್ದು ಅವ್ರದ್ದು ಚೆಕ್ ಮಾಡ್ತಾನೆ ಇದೆ. ಸೊ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತಿತ್ತು, ಅಂದರೆ ಆ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗ್ತಿತ್ತು. ಸೊ ಅದ್ರ ಜೊತೆಗೆ ಅವ್ರ ಹಾರ್ಟ್ ರೇಟ್ ಕೂಡ ನಾರ್ಮಲ್ ಆಗಿ ಬರ್ತಾ ಇತ್ತು. ಸೊ RT-PCR ಟೆಸ್ಟ್ ಮಾಡಿಸ್ಕೊಂಡ್ಬಂದು ಇನ್ನು ನೆಕ್ಸ್ಟ್ ಡೇಗೆ ಬೆಳಗ್ಗೆ ಅವ್ರಿಗೆ ಮೆಸೇಜ್ ಬಂತು ಫೋನಲ್ಲಿ, ಅವ್ರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ. ಸೊ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಮೆಸೇಜ್ ಬಂದ ತಕ್ಷಣ ನಮಗೆ ತುಂಬಾ ಜಾಸ್ತಿ ಟೆನ್ಷನ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರಿಗೆ ತುಂಬ ಲಂಗ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇತ್ತು. ಸೊ ಅದಕ್ಕೆ ತುಂಬಾ ಜಾಸ್ತಿ ಟೆನ್ಷನ್ ಆಗ್ತಾ ಇತ್ತು. ಆ್ಯಂಡ್ ಅವ್ರಿಗೆ ನೋಸ್ ಬೇರೆ ಬ್ಲಾಕ್ ಆಗಿರೋದ್ರಿಂದ ಉಸಿರಾಡೋಕ್ಕೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಸೊ ಆ ಎಲ್ಲ ಟೆನ್ಷನಲ್ಲಿ ಮತ್ತು ಅಲ್ಲಿ ಕೂಡ ಇರೋದು ಸೇಫ್ ಇರಲಿಲ್ಲ ನಾವು ಮಂಡ್ಯದಲ್ಲಿ. ಬಿಕಾಸ್ ಮಂಡ್ಯದಲ್ಲಿ ಏಜ್ ಆಗಿರೋರು ಇದ್ದಾರೆ, ಅಂದರೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ರಿಗೂ ಏಜ್ ಆಗಿದೆ, ಅಜ್ಜಿ ಬಂದಿದ್ರು ಅವ್ರಿಗೂ ಏಜ್ ಆಗಿದೆ. ಸೊ ಎಲ್ರಿಗೂ BP ಶುಗರ್ ಅದೆಲ್ಲ ಇದೆ. ಸೊ ಸುಮ್ಮನೆ ಅವ್ರ ಜೊತೆ ಇಟ್ಕೊಂಡು ಅವ್ರಿಗೇನಾದರೂ ಇನ್ಫೆಕ್ಟ್ ಆಗಿಬಿಟ್ರೆ ತುಂಬಾ ಕಷ್ಟ ಅಂದ್ಕೊಂಡು ನಾವು ಮತ್ತೆ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಎಲ್ಲ ಪ್ರಿಕಾಷನ್ಸ್ ತಗೊಂಡು ನಾವು ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ತುಂಬ ಫುಲ್ ಕ್ವಾರಂಟೈನ್ ಆಗಿಬಿಟ್ರು ಅವ್ರ ರೂಮಲ್ಲಿ. ಬಿಕಾಸ್ ಇಲ್ಲಿ ಈ ಬ್ಯಾಂಗ್ಳೂರಲ್ಲಿ ಏನಪ್ಪ ಅಂದರೆ ಎಲ್ಲ ರೂಮಲ್ಲೂ ಒಂದೊಂದು ವಾಶ್ರೂಮ್ ಇದೆ. ಸೊ ಆರಾಮಾಗಿ ಇಲ್ಲಿ ವಾಶ್ರೂಮ್ ಸಪ್ರೇಟ್ ಆಗಿರಬೇಕು, ನೀವು ಫುಲ್ ಟೋಟಲಿ ಐಸೋಲೇಷನ್ ರೂಮಲ್ಲಿ ಇರಬೇಕು. ಬಟ್ ಮಂಡ್ಯದಲ್ಲಿ ಹಾಗಾಗ್ತಾ ಇರಲಿಲ್ಲ. ಆ ಒಂದು ಕಾರಣದಿಂದ ಅವ್ರನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡ್ಬಂದ್ವಿ. ಮತ್ತು ಬೇಗ ಹಾಸ್ಪಿಟಲ್ ಎಲ್ಲ ತುಂಬ ರೀಚೇಬಲ್, ಅಲ್ಲೂ ಕೂಡ ರೀಚೇಬಲ್ ಇತ್ತು. ಬಟ್ ಅಲ್ಲಿ ಬೇರೆ ಆದರೆ ಇನ್ನೂ ಅವ್ರಿಗೂ ಕೂಡ ವಯಸ್ಸಾಗಿರೋರಿಗೆ ಆಗ್ಬಿಟ್ರೆ ಇನ್ನಷ್ಟು ಕಷ್ಟ ಅಂದ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡ್ಬಂದ್ವಿ. ಸೊ ಇಲ್ಲಿ ಸೇಮ್ ಅದೇ ಮೆಡಿಕೇಶನ್ಸ್ನ ಮಾಡ್ತಾ ಇದ್ದೆ ನಾನು ಅವ್ರಿಗೆ. ಸೊ ಯಾವ ರೀತಿಯಾಗಿ ಅವ್ರನ್ನ ಇಡೀ ದಿನ ಅವ್ರದ್ದು ಯಾವ ಒಂದು ಟೈಮ್ ಟೇಬಲಲ್ಲಿ ಮೆಡಿಕೇಶನ್ಸ್ ಮಾಡ್ತಾ ಇದೆ ಅಂತ ಹೇಳ್ತೀನಿ ನಿಮಗೆ, ಸೊ ದಟ್ ನಿಮಗೂ ಕೂಡ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ಫಸ್ಟ್ ಪುನೀತ್ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಫಸ್ಟ್ ಮಾಡ್ತಾ ಇದ್ದ ಕೆಲಸ ಬಂದು ಅವ್ರಿಗೆ ಗಾಗ್ಲಿಂಗ್ ಮಾಡಬೇಕು. ಸಾಲ್ಟ್ ವಾಟರ್ ಗಾಗ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಕೋವಿಡ್ ಇರೋರಿಗೆ. ಇಲ್ಲದೆ ಇರೋರ್ಗೂ ಕೂಡ ನಿಮಗೆ ಕಾಫ್ ಮತ್ತು ನೆಗಡಿ ಇದ್ದರೆ ನೀವು ಪ್ಲೀಸ್ ಸಾಲ್ಟ್ ವಾಟರ್ ಗಾಗ್ಲಿಂಗ್ನ ಮಾಡಿ. ನಿಮ್ಗೆ ಏನಾದರೂ ಕೋವಿಡ್ ಪಾಸಿಟಿವ್ ಆಗಿದೆ ಅಂದರೆ ಡೆಫಿನೆಟ್ಲಿ ಮಾಡಿ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಲ್ಲಿ ಹಿಂಗೆ ಬಾಯಿನ ಮುಕ್ಕಳಿಸೋದು, ಇಲ್ಲಿ ಗಾಗ್ಲಿಂಗ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ರೆಸ್ಟ್ ಸಿಗುತ್ತೆ, ಆರಾಮ್ ಸಿಗುತ್ತೆ ಅಂತ. ಸೊ ಸಾಲ್ಟ್ ವಾಟರ್ ಗಾಗ್ಲಿಂಗ್ ಆದಮೇಲೆ ಅವ್ರಿಗೆ ಒಂದು ದೊಡ್ಡ ಲೋಟದಲ್ಲಿ ಹಾಲು 2 ಬ್ರೆಡ್ ಕೊಡ್ತಾ ಇದೆ. ಸೊ ಜ್ವರ ಎಲ್ಲ ಇರಬೇಕಾದ್ರೆ ಬ್ರೆಡ್ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಫಸ್ಟ್ ಅವ್ರಿಗೆ 2 ಬ್ರೆಡ್ ತಿಂದಾದ್ಮೇಲೆ ಅವ್ರ ಹಾಲು ಏನಿರುತ್ತಲ್ಲ ಆ ಹಾಲಿಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಇರುತ್ತಲ್ಲ, ಚಿಕ್ಕ ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದೆ. ಸೊ ಅರಿಶಿನದ ಹಾಲು ಕುಡಿದ್ರೆ ಏನಪ್ಪ ಅಂದರೆ ನಿಮಗೆ ಏನೇ ಇನ್ಫೆಕ್ಷನ್ ಇದ್ರೂ ಅರಿಶಿನ ತುಂಬಾ ಒಳ್ಳೆ ಆ್ಯಂಟಿಬಯೋಟಿಕ್. ಫಸ್ಟ್ ಆಫ್ ಆಲ್ ಅದು ಒಳ್ಳೆ ತುಂಬ ಆ್ಯಂಟಿಸೆಪ್ಟಿಕ್ ಆ್ಯಂಟಿಬಯೋಟಿಕ್ ಏನೇ ಇರಲಿ. ಸೊ ತುಂಬಾ ಒಳ್ಳೆ ಆ್ಯಂಟಿಬಯೋಟಿಕ್ ಅದು. ಸೊ ನಿಮ್ಮ ವೈರಸ್ ಆಗಲಿ ನಿಮ್ಮ ಕಫ ಆಗಲಿ ತುಂಬ ಬೇಗ ತೆಗ್ದಾಕುತ್ತೆ. ಸೊ ಅದನ್ನು ನೆನ್ಪಿಟ್ಕೊಂಡು ನಾನು ಅವ್ರಿಗೆ ಮಂಡ್ಯದಿಂದನೇ ಅವ್ರಿಗೆ ಅರಿಶಿನದ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಗಾಗ್ಲಿಂಗ್ ಆದ್ಮೇಲೆ ಬ್ರಷ್ ಎಲ್ಲ ಮಾಡೋದಾದ್ಮೇಲೆ ಅವ್ರಿಗೆ 2 ಬ್ರೆಡ್ಡು, ಒಂದು ದೊಡ್ಡ ಲೋಟದಲ್ಲಿ ಹಾಲು, ಅರಿಶಿನದ ಹಾಲು ಮೇನು ಅರಿಶಿನದ ಹಾಲು ಕೊಡ್ತಾ ಇದೆ. ಸೊ ಅರಿಶಿನದ ಹಾಲು ಕುಡಿತಾ ಇದ್ರು. ಅದಾದ್ಮೇಲೆ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಫುಲ್ ಅಂದರೆ ಅವ್ರದ್ದು ಪ್ರತಿಯೊಂದು ಅವ್ರ ಬೆಡ್ಶೀಟ್ ಆಗಲಿ, ಅವರು ಡೈಲಿ ಅವ್ರ ಬೆಡ್ಶೀಟು, ಅವ್ರ ಪಿಲ್ಲೋ ಕವರು, ಅವ್ರ ಟವಲ್ಲು, ಅವ್ರು ಯೂಸ್ ಮಾಡ್ತಾ ಇದ್ದ ಬಟ್ಟೆಗಳೆಲ್ಲ ಫುಲ್ ಚೇಂಜ್ ಮಾಡ್ತಾರೆ. ಅಂದರೆ ಡೈಲಿ ಅದನ್ನ ವಾಷಿಗೆ ಹಾಕ್ಬಿಡೋದು. ಅದಾದ ನಂತರ ಅವ್ರಿಗೆ ಬ್ರೇಕ್ಫಾಸ್ಟ್ ತುಂಬಾ ಮೈಲ್ಡಾಗಿ ಕೊಡ್ತಾ ಇದ್ವಿ. ತುಂಬ ಹೆವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಹೆವಿ ಅಂದರೆ ತುಂಬ ಜಾಸ್ತಿ ಮಸಾಲೆ ಇರೋದನ್ನ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ ತುಂಬ ಮೆಡಿಕೇಶನ್ ತೊಗೊಂಡು ಆಲ್ರೆಡಿ ನಿಮ್ಮ ಹೊಟ್ಟೆಯೊಳಗೆ ಒಂಥರ ಗ್ಯಾಸ್ಟ್ರಿಕ್ ಫಾರ್ಮ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನೀವು ಇನ್ನಷ್ಟು ಮಸಾಲೆ ತಿಂದರೆ ತುಂಬ ಜಾಸ್ತಿ ಅದು ಹಿಂಸೆ ಮಾಡುತ್ತೆ. ಸೊ ಅದರಿಂದ ತುಂಬ ಮೈಲ್ಡಾಗಿ ಈ ಥರ ಇಡ್ಲಿ ಸಾಂಬಾರು ಆ ಥರ, ಅಥವಾ ನಾರ್ಮಲ್ ಸುಮ್ಮನೆ ದೋಸೆ ಚಟ್ನಿ ಆ ಥರ ತುಂಬ ಮೈಲ್ಡಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಅವರು ತುಂಬ ರೆಸ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಆ ಟೈಮಲ್ಲಿ ಅವ್ರದ್ದು ಆ್ಯಂಟಿಬಯೋಟಿಕ್ಕು, ಅವ್ರದ್ದು ಜ್ವರದ ಮಾತ್ರೆ,
ಕೆಮ್ಮು ನೆಗಡಿದು ಎಲ್ಲ ಪ್ರತಿಯೊಂದನ್ನು ಕೊಟ್ಟು ಸೊ ಆಲ್ ಓವರ್ ಏನಪ್ಪಾ ಅಂದ್ರೆ ನೀವು ತುಂಬಾ ಹೆಲ್ದಿಯಾಗಿ ತಿಂತಾನೆ ಇರಬೇಕು. ಸೊ ಬ್ರೇಕ್ಫಾಸ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದಾದ್ಮೇಲೆ ಅಂದ್ರೆ ಬ್ರೇಕ್ಫಾಸ್ಟ್ ಆಗಿ 1 ಅವರ್ ಆದ್ಮೇಲೆ ಅವ್ರಿಗೆ ಒಂದು ಹಣ್ಣು ಅಂದ್ರೆ ಕಿವಿ ಫ್ರೂಟ್ ತುಂಬಾ ತಿನ್ಬೇಕು ನೀವು ಈ ಟೈಮಲ್ಲಿ. ಕಿವಿ ಫ್ರೂಟ್ ಆಗಲಿ, ಪಪಾಯ ಫ್ರೂಟ್ ತಿನ್ನಿ, ಆಮೇಲೆ ಪೊಮೊಗ್ರಾನೆಟ್ ತಿನ್ನಿ, ನಿಮ್ಮ ಬ್ಲಡ್ನ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಅದು. ಸೊ ಈ 3 ಫ್ರೂಟ್ನ ಮಿಸ್ ಮಾಡದಂತೆ ತಿನ್ನಿ. ಸೊ ಅದು ಈ ಥರ ಹಣ್ಣುಗಳದೆಲ್ಲ ಆದ್ಮೇಲೆ ಒಂದು 2 ಅವರ್ ಬಿಟ್ಟು ಆಮೇಲೆ ಊಟದ ಟೈಮು ಏನಪ್ಪ ಅಂದ್ರೆ ಟೈಮ್ ಊಟ ತಿಂಡಿ ಎಲ್ಲ ಪ್ರಾಪರ್ ಟೈಮಿಗೆ ಮಾಡಬೇಕು. ಸೊ ಮಧ್ಯಾಹ್ನ ಊಟ, ಸೊ ಊಟ ಎಲ್ಲ ಆದ್ಮೇಲೆ ಮತ್ತೆ ರೆಸ್ಟ್ ಮಾಡ್ತಾ ಇದ್ರು. ಮತ್ತೆ ಆಮೇಲೆ ಸಂಜೆ ಆದ ತಕ್ಷಣ ಸೇಮ್ ಅದೇ 2 ಬ್ರೆಡ್ಡು, 1 ಲೋಟ ಹಾಲು, ಅರ್ಶಿಣದ ಹಾಲು, ಅರ್ಧ ಟೀ ಸ್ಪೂನ್ ಅರ್ಶಿನ ಹಾಕ್ಬಿಟ್ಟು ಹಾಲು ಕೊಡ್ತಾ ಇದೆ, ಅದನ್ನ ಕುಡಿತಾ ಇದ್ರು. ಮತ್ತೆ ನೈಟ್ ಊಟ ಅಂಡ್ ಆಮೇಲೆ ಸ್ವಲ್ಪ ಹೊತ್ತು ಹಿಂಗೆ ವಾಕ್ ಮಾಡೋದು, ಮಲ್ಕೊಳ್ಳೋದು. ಸೊ ಇದಷ್ಟು ಅವ್ರದ್ದು ಒಂದು ಇಡೀ ದಿನದ ಮೆಡಿಕೇಶನ್ ಆಗಲಿ, ಅವ್ರದ್ದು ಒಂದು ಏನ್ ಹೇಳ್ತಾರೆ ಒಂದು ಡಯಟ್ ಚಾರ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಮಧ್ಯೆ ಅವ್ರಿಗೆ ಡೈಲಿ ಒಂದು ಗ್ಲಾಸಲ್ಲಿ ಕಷಾಯ, ಅಂದ್ರೆ ನಾವು ಮನೇಲೆ ಮಾಡ್ಕೊಳ್ಳೋಂಥ ಕಷಾಯ, ನಿಮಗೆ ಕೋವಿಡ್ ಫಸ್ಟ್ ವೇವ್ ಇಂದಾನು ಗೊತ್ತಿರುತ್ತೆ ಯಾವ ರೀತಿಯಾಗಿ ಕಷಾಯ ಮಾಡ್ಕೋತೀವಿ ಅಂತ. ಸೊ ತುಂಬಾ ಕಷಾಯ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾನೇ ಜಾಸ್ತಿ ವಿಡಿಯೋಸ್ ಇದೆ. ಸೊ ನೀವು ಅದನ್ನ ಕೂಡ ನೋಡ್ಕೊಂಡು ಮಾಡ್ಕೋಬಹುದು. ಅಂಡ್ ಇದ್ರ ಮಧ್ಯೆ ಏನಪ್ಪಾ ಅಂದ್ರೆ ಅವ್ರಿಗೆ ನೆಬ್ಲೈಸೇಷನ್, ಸೊ ಬೆಳಗ್ಗೆ ಒಂದ್ಸತಿ ನೆಬ್ಲೈಸೇಷನ್ ಕೊಡ್ತಿದ್ವಿ, ಸಂಜೆ ಒಂದ್ಸತಿ ನೆಬ್ಲೈಸೇಷನ್ ಕೊಡ್ತಿದ್ದೆ. ಸೊ ಅದರಿಂದ ಅವ್ರಿಗೆ ತುಂಬಾನೇ ಆರಾಮ್ ಅನ್ಸೋದು. ಲೈಕ್ ನಿಮ್ಗೆ ತಗೋಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ, ಬಟ್ ಒಳಗಡೆ ಮೆಡಿಕೇಶನ್ಸ್ಗಳು ಡೆಫಿನೆಟ್ಲಿ ಕೆಲಸ ಮಾಡುತ್ತೆ. ನೆಬ್ಲೈಸೇಷನ್ ತಗೊಳ್ಳಿ. ತುಂಬಾ ನಿಮ್ಗೆ ಏನಾದ್ರು ಥ್ರೋಟ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇದೆ ಅಂದ್ರೆ ನೆಬ್ಲೈಸೇಷನ್ ಇಸ್ ದ ಕೀ, ತುಂಬಾನೇ ಆರಾಮ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಇನ್ಫೆಕ್ಷನ್ ಆದಷ್ಟು ಬೇಗ ಹೀಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅದು. ಸೊ ಈ ತರ ಎಲ್ಲ ಹೋಮ್ ರೆಮಿಡೀಸ್ ಮತ್ತೆ ಮೆಡಿಕೇಶನ್ಸ್, ತುಂಬಾ ಜಾಸ್ತಿ ರೆಸ್ಟ್ ಮಾಡಬೇಕು, ತುಂಬಾ ಚೆನ್ನಾಗಿ ಊಟ ಮಾಡಬೇಕು, ಹಣ್ಣುಗಳು ತುಂಬಾ ಚೆನ್ನಾಗಿ ತಿನ್ಬೇಕು. ಸೊ ಇದನ್ನೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕೋವಿಡ್ ಏನಿದೆಯೋ 1 ವೀಕಲ್ಲೇನೆ ಹುಷಾರಾಗ್ತೀರಾ ನೀವು. ಸೊ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ಓಮಿಕ್ರಾನ್ ಸಿಂಪ್ಟಮ್ಸ್ ಮೇನ್ ಆಗಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ 2 ಡೇಸ್ ತುಂಬಾ ಜಾಸ್ತಿ ಫೀವರ್ ಇರುತ್ತೆ. ಸೊ ಫೀವರ್ ಆದ್ಮೇಲೆ ನಿಮ್ಗೆ ತುಂಬಾನೇ ಜಾಸ್ತಿ ಬಾಡಿ ಪೇನ್, ಹೆವಿ ಅಂದ್ರೆ ಈ ಒಂದು ಮಸಲ್ ಪಾರ್ಟ್ ಇದೆಯಲ್ಲ, ಸೊ ಈ ಒಂದು ಮಸಲ್ ಪಾರ್ಟ್ ತುಂಬಾನೇ ಜಾಸ್ತಿ ಪೇನ್ ಇರುತ್ತೆ. ನಂಗಂತೂ ಸಖತ್ ನೋವು ಇತ್ತಿದ್ದು, ಪುನೀತ್ಗೂ ಅಷ್ಟೇ ಈ ಪಾರ್ಟ್ ತುಂಬಾನೇ ಜಾಸ್ತಿ ನೋವು. ಮತ್ತೆ ತೊಡೆಗಳು ತುಂಬಾನೇ ಜಾಸ್ತಿ ನೋವಿರುತ್ತೆ. ಅದಾದ್ಮೇಲೆ ಕೆಮ್ಮಿ ಒಂಥರ ಎದೆನೋ ಬರೋತರ ತುಂಬಾನೇ ಜಾಸ್ತಿ ಕೆಮ್ಮು, ಡ್ರೈ ಕಫ್ ಅಂದ್ರೆ ಒಂಥರ ಹೊಣದ್ ಕೆಮ್ಮು ಅಂತ ಹೇಳ್ತೀವಿ ನೋಡಿ, ಆ ತರ ಡ್ರೈ ಕಫ್ ಇರುತ್ತೆ. ಕಫ ಇಲ್ಲೇ ಸುತ್ತಾಡ್ತಾ ಇರುತ್ತೆ. ತುಂಬಾ ಜಾಸ್ತಿ ಶೀತ, ಅಂದ್ರೆ ನಿಮ್ಮ ಲೈಫಲ್ಲೇ ನಿಮ್ಗೆ ಆ ತರ ಶೀತ ಆಗಿರೋದಿಲ್ಲ, ಆ ತರ ಒಂದು ಶೀತ. ಚಳಿ ಜ್ವರ ಬರುತ್ತೆ ಆಗಾಗ, ಲೈಕ್ ಡೈಲಿ ಬರುತ್ತೆ ಅನ್ನೋ ತರನೂ ಇಲ್ಲ. ಇವತ್ತು ಬಂದ್ರೆ ನಾಳೆ ಬರಲ್ಲ, ನಾಡಿದ್ದು ಬರುತ್ತೆ, ಈ ತರ ದಿನ ಬಿಟ್ಟು ದಿನ ಚಳಿ ಜ್ವರ ಬರೋದು, ತುಂಬಾ ಜಾಸ್ತಿ ತಲೆನೋವು ಬರೋದು. ಸೊ ಇದೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಓಮಿಕ್ರಾನ್ದು. ಸೊ ಇದರಲ್ಲಿ ಟೇಸ್ಟ್ ಮತ್ತೆ ಸ್ಮೆಲ್ಲು ತುಂಬಾ ಜನಕ್ಕೆ ಹೋಗಿಲ್ಲ, ಕೆಲವೊಬ್ರಿಗೆ ಹೋಗುತ್ತೆ, ಕೆಲವೊಬ್ರಿಗೆ ಹೋಗಲ್ಲ. ಸೊ ಈ ರೀತಿ ತುಂಬಾನೇ ಜಾಸ್ತಿ ಸಿಂಪ್ಟಮ್ಸ್ ಇದೆ. ಸೊ ನಿಮ್ಗೆ ಏನಾದ್ರೂ ಈ ತರ ಸಿಂಪ್ಟಮ್ಸ್ ಆಗ್ತಿದೆ ಅಂದ್ರೆ ಆದಷ್ಟು ಬೇಗ ಹೋಗಿ ಕೋವಿಡ್ ಟೆಸ್ಟ್ ನ ಮಾಡಿಸ್ಕೊಳ್ಳಿ. ಸೊ ಇದರಿಂದ ನೀವು ನಿಮ್ ಕೋವಿಡ್ ನ ಕೂಡ ಆದಷ್ಟು ಬೇಗ ಕಡಿಮೆ ಮಾಡ್ಕೋಬಹುದು. ಎಷ್ಟು ಬೇಗ ಟೆಸ್ಟ್ ಮಾಡ್ಕೋತೀರೋ ಅಷ್ಟು ಬೇಗ ಬೇರೆಯವ್ರಿಗೆ ಇನ್ಫೆಕ್ಟ್ ಮಾಡೋದ್ರಿಂದ ಬಚಾವ್ ಆಗ್ತೀರಾ. ಸೊ ಬೇರೆಯವ್ರಿಗೂ ಕೂಡ ಇನ್ಫೆಕ್ಟ್ ಮಾಡೋದಿಲ್ಲ ಅಂಡ್ ನೀವು ಕೂಡ ತುಂಬಾ ಬೇಗ ಅದರಿಂದ ಹೊರಗಡೆ ಬರ್ಬೋದು. ಬಿಕಾಸ್ ಅದು ಹೇಳಕ್ ಈಸಿನೇ, ಅಯ್ಯೋ ನೆಗಡೆ ಕೆಮ್ಮು ಅಷ್ಟೇ ಆಗೋದು ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ನೆಗಡೆ ಕೆಮ್ಮು ಅಂತಾನೆ ಅಲ್ಲ, ತುಂಬಾ ಜಾಸ್ತಿ ಬಾಡಿನ ವೀಕ್ ಮಾಡ್ಬಿಡುತ್ತೆ. ಅಂದ್ರೆ ಬೋನ್ಸ್ ಎಲ್ಲ ತುಂಬಾ ವೀಕ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬಿಕಾಸ್ ನಮ್ಗೆ ಅದೇ ರೀತಿ ಫೀಲ್ ಆಗಿದೆ. ಓಕೆ ಫ್ರೆಂಡ್ಸ್, ಸೊ ಈ ರೀತಿಯಾಗಿ ಪ್ರತಿಯೊಂದು ನಡೀತು ಅಂಡ್ ಇವಾಗ ಪುನೀತ್ ಹುಷಾರಾಗಿದ್ದಾರೆ. ಅವ್ರಿಗೆ ಲೈಕ್ ಇವಾಗ ಯಾವುದೇ ತರದ ಇನ್ಫೆಕ್ಷನ್ ಏನೂ ಇಲ್ಲ. ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹುಷಾರಾಗಿದ್ದಾರೆ ಇವಾಗ, ನಾವು ಎಲ್ಲರೂ ಹುಷಾರಾಗಿದ್ದೀವಿ. ನನಗೊಂದು ಸ್ವಲ್ಪ ಕೆಮ್ಮು ಆ ಥರ ಇದೆ ಅಷ್ಟೇ. ಸೊ ಅದಲ್ದಂತೆ ಆ ಬಾಡಿ ಪೇನು, ವೀಕ್ನೆಸ್ಸು ಮತ್ತೆ ಒಂಥರ ಜ್ವರ, ಅದೆಲ್ಲ ಪ್ರತಿಯೊಂದೂ ಹುಷಾರಾಗಿದೆ. ಸೊ ನಾನು ನಿಮ್ಗೆ ಹೇಳೋದಷ್ಟೇನೆ, ಕಷಾಯನ ಮಾಡ್ಕೊಂಡು ಕುಡಿಯೋದನ್ನ ಬರಿಬೇಡಿ. ಕೋವಿಡ್ ಬಂತು ಅಂತ ತುಂಬಾ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ನೀವು ಎಷ್ಟು ಟೆನ್ಷನ್ ತಗೊಳ್ತಿರೋ ಅದು ನಿಮ್ಗೆ ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ, ತುಂಬಾ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಓಕೆ, ಬಂತು, ಪ್ರತಿಯೊಬ್ಬರಿಗೂ ಬರುತ್ತೆ. ಒಂದು ವೈರಸ್ ಇವಾಗ ನಮ್ಮ ಮಧ್ಯೆ ಇದೆ ಅಂದ್ರೆ ಅದು ಪ್ರತಿಯೊಂದಕ್ಕೂ ಹರಡುತ್ತೆ. ನೀವು ಎಷ್ಟೇ ಪ್ರಿಕಾಷನ್ ತಗೊಳ್ಳಿ, ನೀವು ಏನೇ ಮಾಡಿ, ಸೊ ಅದು ನಿಮ್ಗೆ ಪ್ರಿಕಾಷನ್ ತಗೊಳ್ಳಿ, ಬೇಡ ಅಂತ ಇಲ್ಲ. ಬಟ್ ತಗೊಂಡ್ರೂ ಕೂಡ ಅದು ನಿಮ್ಗೆ ಬಂದಿದೆ ಅಂದ್ರೆ ಅದನ್ನ ಫೇಸ್ ಮಾಡಿ, ಧೈರ್ಯವಾಗಿ ಫೇಸ್ ಮಾಡಿ. ಏನೂ ಆಗೋದಿಲ್ಲ, ಬರುತ್ತೆ. 1 ವಾರ 15 ದಿವಸ ನಿಮ್ಗೆ ಅದು ತುಂಬಾನೇ ಕಷ್ಟ ಕೊಡುತ್ತೆ. ಡೆಫಿನೆಟ್ಲಿ ಅದಂತೂ ಹೇಳ್ತೀನಿ, ಕಷ್ಟ ಕೊಡುತ್ತೆ.
ಬಟ್ ನಿಮ್ಮ ಬಾಡಿ ಅದನ್ನ ಫೈಟ್ ಮಾಡೋಷ್ಟು ನೀವು ನಿಮ್ಮ ಬಾಡಿನ ಬಿಲ್ಡ್ ಮಾಡ್ಕೋಬೇಕು. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಫ್ರೂಟ್ಸ್ ತಿನ್ನಿ, ಹಾಲು ಕುಡೀರಿ, ಮೆಡಿಕೇಶನ್ಸ್ ಪ್ರಾಪರ್ ಆಗಿ ತಗೊಳ್ಳಿ. ಎಕ್ಸಸೈಸ್ ಏನಿದ್ರು ಸ್ವಲ್ಪ ಮಟ್ಟಿಗೆ ನೀವು ಎಕ್ಸಸೈಸ್ ಕೂಡ ಮಾಡ್ಬೋದು. ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಅದೆಲ್ಲ ಚೆನ್ನಾಗಿ ಮಾಡಿ. ನಿಮಗೆ ಒಂಥರ ಶಾರ್ಟ್ನೆಸ್ ಆಫ್ ಬ್ರೆತ್ ಆ ಥರ ಎಲ್ಲ ಏನು ಅನ್ಸೋದಿಲ್ಲ. ಸೊ ಇದನ್ನೆಲ್ಲ ಮಾಡ್ತಾ ಹೋಗಿ, ಏನು ಆಗೋದಿಲ್ಲ, ಕ್ಯೂರ್ ಆಗ್ತೀರಾ. ಅಂಡ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಸೊ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೆಲವೊಂದು ಟಿಪ್ಸ್ ಸಿಗುತ್ತೆ ಹೇಗೆ ನೀವು ಅದನ್ನ ಡೀಲ್ ಮಾಡ್ಬೋದು ಅಂತ. ಅಂಡ್ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನಷ್ಟು ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ನ, ಫನ್ ವಿಡಿಯೋಸ್ನ, ನನ್ನ ಡೈಲಿ ಬ್ಲಾಗ್ಸ್ನ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಅದು ಕೂಡ ಇಷ್ಟ ಆಗುತ್ತೆ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.